ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿರೀಕ್ಷೆಯಂತೆ ಸರ್ಕಾರದ ಬೆಂಬಲ ಬೆಲೆಯ ಪ್ರಸ್ತಾಪವನ್ನ ರೈತ ಸಂಘಟನೆಗಳು ತಿರಸ್ಕರಿಸಿವೆ. ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದ್ದ ರೈತರ ಪ್ರತಿಭಟನೆ ಮತ್ತೆ ಬುಧವಾರದಿಂದ ಆರಂಭಗೊಳ್ಳುತ್ತೆ. ಅವರು ಮತ್ತೆ ದಿಲ್ಲಿ ಚಲೋ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಇಲ್ಲಿ ರೈತ ಪ್ರತಿಭಟನೆ, ಅವರ ಬೇಡಿಕೆಗಳು, ಸರ್ಕಾರದ ಮೇಲಿನ ಒತ್ತಡಗಳು, ಅಲ್ಲಿನ ರಾಜಕೀಯಗಳ ನಡುವೆ ರೈತರು ಬೇಡಿಕೆ ಸಲ್ಲಿಸ್ತಾ ಇರೋ ಎಂಎಸ್ಪಿ ಅನ್ನೋದು ನಮ್ಮ ದೇಶದಲ್ಲಿ ಯಾವಾಗ ಜಾರಿಯಾಯಿತು? ಎಂಎಸ್ಪಿ ಅಂದ್ರೆ ಏನು? ಅದರ ಅಗತ್ಯ ಏನು? ಮತ್ತು ಇತ್ತೀಚೆಗೆ ಬಹುಚರ್ಚಿತವಾಗ್ತಾ ಇರೋ ಸ್ವಾಮಿನಾಥನ್ ಅವರ ವರದಿಯಲ್ಲಿ ಏನಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಹಾಗೆ ಭಾರತದಲ್ಲಿ ಶುರುವಾದ ಗ್ರೀನ್ ರೆವಲ್ಯೂಷನ್ ಹಾಗೂ ಹೈಬ್ರಿಡ್ ಬೀಜಗಳ ತಳಿಗಳ ಹಿಂದೆ ಯಾರಿದ್ರು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರೈತರ ಪ್ರತಿಭಟನೆಗಳ ಕಾವು ಸದ್ಯಕ್ಕೆ ಕಡಿಮೆ ಆಗೋ ಹಾಗೆ ಕಾಣ್ತಾ ಇಲ್ಲ. ರೈತರ 23 ಬೆಳೆಗಳಿಗೆ ಕೊಡೋ ಬೆಂಬಲ ಬೆಲೆ ಏನಿದೆ ಅದನ್ನ ಕಾಯ್ದೆಬದ್ಧಗೊಳಿಸುವವರೆಗೆ ನಾವು ಪ್ರತಿಭಟನೆಯನ್ನ ಹಿಂದಕ್ಕೆ ತಗೊಳ್ಳೋದಿಲ್ಲ ಅಂತ ರೈತ ಮುಖಂಡರು ತಿಳಿಸಿದ್ದಾರೆ. ಮೊನ್ನೆ ಹತ್ತಿ, ಜೋಳ ಹಾಗೂ ಒಂದಷ್ಟು ಕಾಳುಗಳ ಖರೀದಿಗೆ ಸರ್ಕಾರ ರೈತರ ಜೊತೆಗೆ 5 ವರ್ಷಗಳ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಮುಂದಿನ ಬೇಡಿಕೆಗಳ ಬಗ್ಗೆ ಸದನದಲ್ಲಿ ಚರ್ಚಿಸಿ ಅದಕ್ಕಾಗಿ ನೇಮಕ ಮಾಡಿರೋ ಸಮಿತಿಗಳ ವರದಿ ಬಂದ ನಂತರ ಕ್ರಮ ಕೈಗೊಳ್ತೀವಿ ಅನ್ನೋ ಕೇಂದ್ರ ಸಚಿವರ ಸಮಿತಿಯ ಭರವಸೆಯನ್ನ ರೈತ ಸಂಘಟನೆಗಳು ನಿರಾಕರಿಸಿವೆ. ಅಲ್ಲಿಗೆ 4ನೇ ಸುತ್ತಿನ ಸರ್ಕಾರ ಹಾಗೂ ರೈತ ಮುಖಂಡರ ಸಂಧಾನದ ಮಾತುಕತೆಗಳು ವಿಫಲ ಆಗಿವೆ. ಸರ್ಕಾರ ಮೊನ್ನೆ ಕೊಟ್ಟಿದ್ದ 5 ವರ್ಷಗಳ ಕಾಂಟ್ರಾಕ್ಟ್ ಬಗ್ಗೆ ರೈತ ಸಂಘಟನೆಗಳ ಇನ್ನಿತರ ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ, ನಿರ್ಧಾರ ತಿಳಿಸ್ತೀವಿ ಅಂತ ಹೇಳಿದ್ದ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕ ಸರ್ವಣ್ ಸಿಂಗ್ ಪಂಢೇರ್ ಈಗ ರೈತರ ಬೇಡಿಕೆಗಳನ್ನ ಈಡೇರಿಸುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ 1 ದಿನದ ವಿಶೇಷ ಸಂಸತ್ ಅಧಿವೇಶನಗಳನ್ನು ನಡೆಸಿ ಅಲ್ಲಿ ಸರ್ವಪಕ್ಷಗಳ ಬೆಂಬಲದೊಂದಿಗೆ ರೈತರ ಬೇಡಿಕೆಗಳನ್ನ ಕಾಯ್ದೆಬದ್ಧಗೊಳಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಹಾಗೆ ಈ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಕೆಳರೆಯಲ್ಲಿ ರೈತರ ಬೇಡಿಕೆಗಳ ಪೈಕಿ ಅತ್ಯಂತ ಪ್ರಮುಖವಾದ ಬೇಡಿಕೆ ಅಂದ್ರೆ 23 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಏನು ಸರ್ಕಾರ ಕೊಡ್ತಾ ಇದೆ ಅದನ್ನ ಕಾಯ್ದೆಬದ್ಧಗೊಳಿಸಬೇಕು. ಆ ಬೆಂಬಲ ಬೆಲೆಯ ಖಾತ್ರಿ ರೈತರಿಗೆ ಸಿಗಬೇಕು ಅನ್ನೋದು. ಸದ್ಯಕ್ಕೆ ರೈತರ ಒಂದಷ್ಟು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಸರ್ಕಾರ ಕೊಡ್ತಾ ಇದೆ, ಆದ್ರೂ ಅದರ ಬಗ್ಗೆ ರೈತ ಸಂಘಟನೆಗಳಿಗೆ ಸಮಾಧಾನ ಇಲ್ಲ. ಸರ್ಕಾರ ನಿಗದಿ ಮಾಡ್ತಾ ಇರೋ ಬೆಲೆಯ ಪ್ರಮಾಣ ವೈಜ್ಞಾನಿಕವಾಗಿಲ್ಲ ಅನ್ನೋದು ಒಂದು ದೂರು. ಬೆಂಬಲ ಬೆಲೆಯನ್ನ ಕೊಟ್ಟು ಪ್ರತಿ ವರ್ಷ ರೈತರ ಎಲ್ಲ ಬೆಳೆಗಳನ್ನು ಸರ್ಕಾರ ಖರೀದಿ ಮಾಡ್ತಾ ಇಲ್ಲ ಅನ್ನೋದು ಎರಡನೇದು. ಸರ್ಕಾರ ಕೆಲವೊಮ್ಮೆ ಖರೀದಿ ಕೇಂದ್ರಗಳನ್ನ ತೆಗೆಯೋದೇ ಇಲ್ಲ, ಕೆಲವೊಮ್ಮೆ ತೆರೆದ್ರು ಅಲ್ಲಿ ಖರೀದಿಗೆ ಒಂದಷ್ಟು ನಿಯಮಗಳು, ನಿರ್ಬಂಧಗಳನ್ನ ಹೇರಲಾಗುತ್ತೆ. ಇದು ರೈತರನ್ನ ಸಂಕಷ್ಟಕ್ಕೆ ಈಡು ಮಾಡುತ್ತೆ ಅನ್ನೋದು ರೈತ ಸಂಘಟನೆಗಳ ಆರೋಪ. ಹಾಗೆ ನೋಡಿದ್ರೆ ನಮ್ಮಲ್ಲಿ ಈ ಬೆಂಬಲ ಬೆಲೆ ಅನ್ನೋ ಕಾನ್ಸೆಪ್ಟ್ ಶುರುವಾಗೋ ಹಾಗೆ ಮಾಡಿದ್ದು ಅಮೆರಿಕದ ಫೋರ್ಡ್ ಫೌಂಡೇಶನ್. ಅದು ಜನವರಿ 1959 ಕೊನೆಯ ದಿನಗಳು. ಅವತ್ತಿಗೆ ಅಮೆರಿಕದ ಫೋರ್ಡ್ ಫೌಂಡೇಶನ್ ಪ್ರಾಯೋಜಿತ 13 ಸದಸ್ಯರ ತಂಡವೊಂದು ಭಾರತಕ್ಕೆ ಭೇಟಿ ಕೊಡುತ್ತೆ. ಭಾರತದಲ್ಲಿನ ಆಹಾರ ಉತ್ಪಾದನೆಯ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡೋದು ಆ ತಂಡದ ಉದ್ದೇಶ. ಹಾಗೆ ಬಂದವರು 2 ತಿಂಗಳ ಕಾಲ ಇಲ್ಲಿ ಗ್ರಾಮ ಸೇವಕನಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಸಾಕಷ್ಟು ಜನರನ್ನ ಭೇಟಿ ಮಾಡ್ತಾರೆ. ಇಲ್ಲಿನ ಕೃಷಿ ಪದ್ಧತಿಯ ಬಗ್ಗೆ, ಅದರಲ್ಲಿನ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಬರೀ 2 ತಿಂಗಳಲ್ಲಿ ಅವರಿಗೆ ಭಾರತ ಎಷ್ಟು ಅರ್ಥವಾಯಿತು ಗೊತ್ತಿಲ್ಲ, ಅಂತೂ ಅವರಲ್ಲಿ ಅಧ್ಯಯನ ಮಾಡಿದ ವಿಷಯಗಳ ಆಧಾರದ ಮೇಲೆ ಭಾರತ ಕೈಗೆತ್ತಿಕೊಳ್ಳಬೇಕಾದ ಬದಲಾವಣೆಯ ಕ್ರಮಗಳ ಬಗ್ಗೆ ಸಲಹೆ, ಶಿಫಾರಸ್ಸುಗಳನ್ನು ಒಳಗೊಂಡ ಒಂದು ವರದಿಯನ್ನ ಅವತ್ತಿನ ಕೇಂದ್ರ ಕೃಷಿ ಸಚಿವ ಅಜಿತ್ ಪ್ರಸಾದ್ ಜೈನ್ ಅವರಿಗೆ ಸಲ್ಲಿಸುತ್ತಾರೆ. ಮೊಟ್ಟಮೊದಲ ಬಾರಿಗೆ ಬೆಂಬಲ ಬೆಲೆ ಅನ್ನೋ ಪರಿಕಲ್ಪನೆ ಶುರುವಾಗಿದ್ದು ಈ ವರದಿಯ ಮೂಲಕ. ಭಾರತದ ಆಹಾರ ಬಿಕ್ಕಟ್ಟು ಮತ್ತು ಅದನ್ನು ಸರಿಪಡಿಸುವುದಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳು ಅನ್ನೋ ಶೀರ್ಷಿಕೆಯ ಆ ವರದಿಯಲ್ಲಿ 3 ಪ್ರಮುಖ ಅಂಶಗಳ ಪ್ರಸ್ತಾಪ ಆಗುತ್ತೆ. ಆ ಪೈಕಿ ಮೊದಲನೇದು, ರೈತರು ನಾಟಿ ಮಾಡೋದಕ್ಕೆ ಮೊದಲೇ ಅವರು ಬೆಳೆಯುವ ಪದಾರ್ಥಕ್ಕೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದನ್ನ ಖಾತ್ರಿಪಡಿಸಬೇಕು. ಎರಡನೆಯದು, ರೈತ ತನ್ನ ಬೆಳೆಗಳನ್ನ ಮಾರಾಟ ಮಾಡ ಬಯಸಿದ ಸಮಯದಲ್ಲಿ ಅವುಗಳನ್ನ ಖರೀದಿ ಮಾಡೋದಕ್ಕೆ ಬೇಕಾದ ಮಾರುಕಟ್ಟೆಗಳನ್ನ ಸಿದ್ಧವಾಗಿಟ್ಟಿರಬೇಕು. ಮೂರನೆಯ ಪ್ರಮುಖ ಅಂಶ, ಮಾರುಕಟ್ಟೆಗಳು ರೈತನ ಹೊಲಗಳಿಂದ ತುಂಬಾ ದೂರ ಇರಬಾರದು. ಅವನು ಎತ್ತಿನ ಗಾಡಿಗಳಲ್ಲಿ ತನ್ನ ಬೆಳೆಯನ್ನ ಹಾಕೊಂಡು ತರೋದಕ್ಕೆ ಸಾಧ್ಯವಾಗುವ ಹಾಗೆ ಮಾರುಕಟ್ಟೆ ವ್ಯವಸ್ಥೆ ಇರಬೇಕು ಅನ್ನೋದು. ಅವತ್ತಿಗೆ ನಮ್ಮಲ್ಲಿ ಸಂಪರ್ಕ ವ್ಯವಸ್ಥೆ ತುಂಬಾ ಕಡಿಮೆ ಇತ್ತು. ಹೀಗಾಗಿ ರೈತರ ಹೊಲಗಳು ಹಾಗೂ ಮಾರುಕಟ್ಟೆಯ ನಡುವಿನ ದೂರ ರೈತರಿಗೆ ಸಮಸ್ಯೆಯನ್ನುಂಟು ಮಾಡ್ತಾ ಇತ್ತು. ಅದನ್ನ ಪರಿಹರಿಸಿ ಅನ್ನೋದನ್ನ ಕೂಡ ಆ ಸಮಿತಿ ತನ್ನ ವರದಿಯಲ್ಲಿ ಹೇಳಿತು. ಗೆಳೆಯರೆ, ಅವತ್ತಿಗೆ ಫೋರ್ಡ್ ಫೌಂಡೇಶನ್ ಪ್ರಾಯೋಜಿತ ತಂಡ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ವಾರ್ಷಿಕ ಆಹಾರ ಉತ್ಪಾದನೆಯ ಸರಾಸರಿ ಪ್ರಮಾಣ 69 ದಶಲಕ್ಷ
ಲಕ್ಷ ಟನ್ಗಳಷ್ಟಿತ್ತಂತೆ. ಮುಂದಿನ 10 ವರ್ಷಗಳಲ್ಲಿ ಅಂದ್ರೆ 1965-66ರ ವೇಳೆಗೆ ಆಹಾರ ಧಾನ್ಯಗಳ ಬೇಡಿಕೆ ಭಾರತದಲ್ಲಿ 100ರಿಂದ 110 ದಶಲಕ್ಷ ಟನ್ ಆಗಬಹುದು ಅನ್ನೋ ಅಂದಾಜನ್ನ ಆ ತಂಡ ಮಾಡಿತು. ಭಾರತದಲ್ಲಿ ಹಸಿವು ಮತ್ತು ಸಂಭವನೀಯ ನಾಗರಿಕ ಸಮಸ್ಯೆಗಳನ್ನ ತಡೆಗಟ್ಟುವುದಕ್ಕೆ ಒಂದು ತುರ್ತು ಆಹಾರ ಉತ್ಪಾದನಾ ಕಾರ್ಯಕ್ರಮದ ಅಗತ್ಯ ಇದೆ ಅಂತ ಆ ವರದಿಯಲ್ಲಿ ತಿಳಿಸಲಾಯಿತು. ಇಲ್ಲಿ ಅಮೆರಿಕದ ಅಧ್ಯಯನ ತಂಡ ಭಾರತದಲ್ಲಿ ಇಂಥದ್ದೊಂದು ಸಂಶೋಧನೆಯನ್ನ ಮಾಡೋದಕ್ಕೆ 2 ಕಾರಣಗಳಿತ್ತು. ಒಂದು, ಅವತ್ತಿಗೆ ಕಮ್ಯುನಿಸಂ ಪ್ರಭಾವ ಏಷ್ಯಾದಲ್ಲಿ ಹೆಚ್ಚಾಗ್ತಾ ಇತ್ತು. ಹಸಿವು ಮತ್ತು ಸಾಮಾಜಿಕ ಅಸಮಾನತೆಗಳು ಕಮ್ಯುನಿಸ್ಟರಿಗೆ ಕ್ರಾಂತಿ ಮಾಡೋದಕ್ಕೆ ಅವಕಾಶ ಕೊಟ್ಟುಬಿಟ್ಟಾವು ಅನ್ನೋದು ಅಮೆರಿಕದ ಒಂದು ಭಯ ಆಗಿತ್ತು. ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋ ಉದ್ದೇಶ ಒಂದು ಕಡೆ ಇತ್ತು. ಜೊತೆಗೆ ಅಮೆರಿಕ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೊಸ ಸಂಶೋಧನೆಗಳನ್ನು ಕೈಗೊಳ್ತಾ ಇತ್ತು. ಆ ಬಗ್ಗೆ ಸಾಕಷ್ಟು ಪ್ರಯೋಗಗಳು ನಡೀತಾ ಇದ್ವು. ಆಹಾರ ಮತ್ತು ಔಷಧ ಅನ್ನೋದು ಜಗತ್ತಿಗೆ ಎಷ್ಟು ಮುಖ್ಯ ಮತ್ತು ಅದು ಮುಂದಿನ ದಿನಗಳಲ್ಲಿ ಎಷ್ಟು ದೊಡ್ಡ ಮಾರುಕಟ್ಟೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ಅಮೆರಿಕ ತನ್ನ ಹೈಬ್ರಿಡ್ ರಸಗೊಬ್ಬರಗಳು ಹಾಗೂ ಪೆಸ್ಟಿಸೈಡ್ಗಳಿಗೆ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಳ್ಳಬೇಕಿತ್ತು. ಅದಕ್ಕೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ 2ನೇ ದೇಶ ಭಾರತ ಸೇರಿದ ಹಾಗೆ ಸಾಕಷ್ಟು ಕೃಷಿ ಪ್ರಧಾನ ದೇಶಗಳನ್ನ ಅಮೆರಿಕ ಆಯ್ಕೆ ಮಾಡಿಕೊಳ್ತು. ಇನ್ನು ಈ ವರದಿಯಲ್ಲಿ ರಸಗೊಬ್ಬರಗಳ ಬಳಕೆ, ಬೀಜ ಮತ್ತು ಹೊಸ ಉಪಕರಣಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡಲಾಗಿತ್ತು ಮತ್ತು ಆ ಖರ್ಚನ್ನ ಸರಿದೂಗಿಸೋ ನಿಟ್ಟಲ್ಲಿ ರೈತರ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಆ ಮೂಲಕ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಹೊಸತನವನ್ನು ರೂಢಿಸಿಕೊಳ್ಳೋದಕ್ಕೆ, ಕೃಷಿ ಉತ್ಪಾದನೆ ಹೆಚ್ಚಾಗೋದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ತಿಳಿಸಲಾಗಿತ್ತು. ಹಾಗೆ ಈ ಖಾತರಿ ಬೆಲೆಯನ್ನ ನಿಗದಿಪಡಿಸೋದಕ್ಕೆ ಶಾಶ್ವತ ಸಂಸ್ಥೆಯೊಂದನ್ನ ಸ್ಥಾಪಿಸೋದಕ್ಕೆ ಕೂಡ ಆ ವರದಿ ಶಿಫಾರಸು ಮಾಡ್ತಾ ಇತ್ತು. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ರೈತರ ಬೆಳೆ ಕೈಗೆ ಬರೋ ಹೊತ್ತಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಬಿದ್ದು ಹೋಗುತ್ತೆ. ಹೆಚ್ಚು ದಿನಗಳ ಕಾಲ ತನ್ನ ಬೆಳೆಯನ್ನ ದಾಸ್ತಾನು ಮಾಡೋ ಶಕ್ತಿ ರೈತನಿಗಿರೋದಿಲ್ಲ. ಯಾಕೆಂದ್ರೆ ಅವನು ಬೆಳೆ ಬೆಳೆಯೋದಕ್ಕೆ ಸಾಕಷ್ಟು ಸಾಲ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಕೇಳಿದ ಬೆಲೆಗೆ ಮಾರಾಟ ಮಾಡಬೇಕಾಗಿ ಬರುತ್ತೆ. ಇದರಿಂದ ರೈತನಿಗೆ ನಷ್ಟ ಉಂಟಾಗುತ್ತೆ. ಹಾಗಾಗಬಾರದು ಅಂದ್ರೆ ಬಿತ್ತನೆಗೆ ಮೊದಲೇ ಬೆಳೆಯ ಬೆಲೆ ನಿಗದಿ ಆಗಬೇಕು, ಅದೇ ಬೆಲೆಗೆ ಖರೀದಿ ಕೂಡ ಆಗಬೇಕು ಮತ್ತು ಮಾರುಕಟ್ಟೆಯ ಸೌಲಭ್ಯಗಳು ರೈತನಿಗೆ ಸಿಗಬೇಕು. ಸರ್ಕಾರ ಆ ನಿಗದಿತ ಬೆಲೆಗೆ ಖರೀದಿಯಾಗೋ ಹಾಗೆ ನೋಡ್ಕೋಬೇಕು ಅಂತ ಆ ವರದಿ ತಿಳಿಸ್ತಾ ಇತ್ತು. ಆದ್ರೆ ಅವತ್ತಿನ ಪ್ರಧಾನಿ ಮತ್ತು ಕೃಷಿ ಸಚಿವರು ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಆ ವರದಿಯನ್ನ ತೆಗೆದು ನೋಡೋ ಗೋಜಿಗೂ ಹೋಗಲಿಲ್ಲ. ಆ ವರದಿ 1964ರವರೆಗೆ ಧೂಳು ತಿಂತ ಕೂತಿತ್ತು. ಮುಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶದ ಪ್ರಧಾನಿ ಆದ್ರು, ಸಿ ಸುಬ್ರಹ್ಮಣ್ಯಂ ಈ ದೇಶದ ಕೃಷಿ ಸಚಿವರಾದ್ರು. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿಗೆ ಕೈ ಹಾಕಿದ ಶಾಸ್ತ್ರಿ ಅವರ ಸರ್ಕಾರ ಫೋರ್ಡ್ ಫೌಂಡೇಶನ್ ಪ್ರಾಯೋಜಿತ ಸಮಿತಿ ಕೊಟ್ಟು ಹೋಗಿದ್ದ ವರದಿಯ ಕಡತವನ್ನ ಬಿಚ್ಚಿ ನೋಡೋದಕ್ಕೆ ಶುರು ಮಾಡಿತು. ಆಗಸ್ಟ್ 1, 1964ರಂದು ಕೇಂದ್ರ ಕೃಷಿ ಸಚಿವ ಸುಬ್ರಹ್ಮಣ್ಯಂ ಭತ್ತ ಮತ್ತು ಗೋಧಿಗೆ ಉತ್ಪಾದಕರ ಬೆಲೆ ಎಷ್ಟು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಆಹಾರ ಧಾನ್ಯಗಳ ಬೆಲೆ ಸಮಿತಿಯೊಂದನ್ನ ನೇಮಕ ಮಾಡ್ತಾರೆ. ಆ ಸಮಿತಿ ಎಂಎಸ್ಪಿ ಅಥವಾ ಬೆಂಬಲ ಬೆಲೆಯನ್ನ ನಿರ್ಧರಿಸುವ ಕೆಲಸವನ್ನ ಇವತ್ತಿಗೂ ಮಾಡ್ತಾ ಇದೆ ಮತ್ತು 1964ರಿಂದ ಕೂಡ ಭತ್ತಕ್ಕೆ ಬೆಂಬಲ ಬೆಲೆಯನ್ನ ಕೊಡೋ ಪದ್ಧತಿ ಶುರುವಾಯಿತು. ಮುಂದೆ ಜನವರಿ 14, 1965ರಲ್ಲಿ ಭಾರತೀಯ ಆಹಾರ ನಿಗಮವನ್ನ ಸ್ಥಾಪನೆ ಮಾಡಲಾಯಿತು. ಈ ಸಂಸ್ಥೆಗೆ ಭತ್ತ, ಗೋಧಿ ಸೇರಿದ ಹಾಗೆ ಆಹಾರ ಧಾನ್ಯಗಳನ್ನ ಖರೀದಿ ಮಾಡೋದು, ಸಾಗಾಟ ಮಾಡೋದು, ದಾಸ್ತಾನು ಮಾಡೋದು ಮುಂತಾದ ಜವಾಬ್ದಾರಿಗಳನ್ನು ಕೊಡಲಾಯಿತು. ಇಷ್ಟೆಲ್ಲ ಆಗ್ತಿರುವಾಗ ಅಲ್ಲಿ ಮತ್ತೊಂದು ಅಮೆರಿಕ ಮೂಲದ ಸಂಸ್ಥೆ ಕಣಕ್ಕಿಳಿತು. ಅದರ ಹೆಸರು ರಾಕ್ ಫೆಲ್ಲರ್ ಫೌಂಡೇಶನ್. ಇದೇ ಸಂದರ್ಭದಲ್ಲಿ ಮೆಕ್ಸಿಕನ್ ಕುಬ್ಜಾ ಗೋಧಿ ತಳಿಯ ಬೀಜಗಳನ್ನ ಭಾರತಕ್ಕೆ ತರಿಸಿಕೊಳ್ಳಲಾಯಿತು. ಈ ತಳಿಯ ಹಿಂದೆ ರಾಕ್ ಫೆಲ್ಲರ್ ಫೌಂಡೇಶನ್ ಇತ್ತು. ಅಲ್ಲಿಂದ ನಮಗೆ ವಿದೇಶಿ ತಳಿಗಳು ಬರೋದಕ್ಕೆ ಶುರು ಆದವು. ಭಾರತೀಯ ಬೀಜ ತಳಿಗಳು ನಿಧಾನವಾಗಿ ಕಣ್ಮರೆ ಆಗೋದಕ್ಕೆ ಶುರುವಾಗ್ತಾ ಹೋದವು. ಅಲ್ಲಿಗೆ ನಾವು ಆಹಾರ ಧಾನ್ಯಗಳ ಬೀಜದ ಮೇಲಿನ ಹಕ್ಕನ್ನ ಕಳ್ಕೊಳ್ತಾ ಬಂದ್ವಿ. ವಿದೇಶಿ ಹಾಗೂ ಹೈಬ್ರಿಡ್ ತಳಿಗಳು ನಮ್ಮಲ್ಲಿ ಕಾಲಿಟ್ವು. ನಿರ್ಭರತೆ ಶುರುವಾಗ್ತಾ ಹೋಯ್ತು. ಅತಿ ಹೆಚ್ಚು ರಸಗೊಬ್ಬರಗಳ ಬಳಕೆ ನಮ್ಮಲ್ಲಿ ಆರಂಭ ಆಯಿತು. ಜೊತೆಗೆ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಹೋಯ್ತು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಗ್ರೀನ್ ರೆವಲ್ಯೂಷನ್ ನ ಹಿಂದಿದ್ದ ಭಾರತೀಯರ ಪೈಕಿ ಒಬ್ಬರು ಅವತ್ತಿನ ಕೃಷಿ ಸಚಿವ ಸುಬ್ರಹ್ಮಣ್ಯಂ ಆದ್ರೆ ಇನ್ನೊಬ್ಬರು ವಿಜ್ಞಾನಿ MS ಸ್ವಾಮಿನಾಥನ್. ಇಬ್ಬರು ಕೂಡ ನಮ್ಮ ದಕ್ಷಿಣದವರೇ. ಸುಬ್ರಹ್ಮಣ್ಯಂ ಅವರಿಗೆ 1998ರಲ್ಲಿ ಭಾರತ ರತ್ನವನ್ನು ಕೊಡಲಾಯಿತು. ಮೊನ್ನೆ 2024ರಲ್ಲಿ ಸ್ವಾಮಿನಾಥನ್ ಅವರಿಗೆ ಕೂಡ ಮರಣೋತ್ತರ ಭಾರತ ರತ್ನವನ್ನು ಕೊಟ್ಟು ಪುರಸ್ಕರಿಸಲಾಯಿತು. ಗೆಳೆಯರೆ, ಇದು ಗ್ರೀನ್ ರೆವಲ್ಯೂಷನ್ ಮತ್ತು ಅದರ ಹಿಂದಿನ ಅಮೆರಿಕ ಸಂಸ್ಥೆಗಳು ಹಾಗೂ ಅದರಲ್ಲಿ ಪ್ರಸ್ತಾಪವಾದ ಮತ್ತು ಅಲ್ಲಿಂದ ಜಾರಿಯಾದ MSPಯ ಕಥೆ. ಆದರೆ ಆ ನಂತರದ ಕಾಲದಲ್ಲಿ ಅಂದರೆ 2004ರಲ್ಲಿ ದೇಶದಾದ್ಯಂತ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಹೋದವು. ರೈತ ಸಮುದಾಯದಲ್ಲಿ ಅಸಮಾಧಾನ ಭುಗಿಲೇಳ್ತಾ ಹೋಯಿತು. ಈ ಸಂದರ್ಭದಲ್ಲಿ UPA ಸರ್ಕಾರ ಕೃಷಿ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದಕ್ಕೆ ಮತ್ತು ರೈತರ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಸ್ವಾಮಿನಾಥನ್ ನೇತೃತ್ವದ ಸಮಿತಿಯೊಂದನ್ನು ನೇಮಕ ಮಾಡುತ್ತೆ. ಆ ಸಮಿತಿ 2004ರ ಡಿಸೆಂಬರ್ ಮತ್ತು 2006ರ ಅಕ್ಟೋಬರ್ ತಿಂಗಳ ನಡುವೆ
ಒಟ್ಟು 1946 ಪುಟಗಳಲ್ಲಿ 5 ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತು. ಅದರಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರನ್ನ ಹೆಚ್ಚು ತೊಡಗಿಸಿಕೋಬೇಕು, ಅವರಿಗೆ ಬೇಕಾದ ಸಹಾಯವನ್ನ ಸರ್ಕಾರ ಕಲ್ಪಿಸಿಕೊಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸೇರಿದ ಹಾಗೆ ಹಲವಾರು ಶಿಫಾರಸುಗಳನ್ನು ಮಾಡಲಾಯಿತು. ಆದರೆ ವರದಿ ಸಲ್ಲಿಕೆಗೆ ಆಯೋಗವನ್ನು ರಚನೆ ಮಾಡಿದ್ದ UPA ಸರ್ಕಾರ ಸ್ವಾಮಿನಾಥನ್ ವರದಿಯ ಯಾವ ಶಿಫಾರಸನ್ನು ಜಾರಿಗೆ ತರುವುದಕ್ಕೆ ಹೋಗಲಿಲ್ಲ. ಗೆಳೆಯರೆ, ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿನ ಒಂದಷ್ಟು ಶಿಫಾರಸುಗಳು ಜಾರಿಯಾಗಿದ್ರೂ ಕೂಡ ರೈತರ ಬದುಕುಗಳು ಹಸನಾಗಿ ಹೋಗ್ತಾ ಇತ್ತು. ಅವರು ಗ್ರಾಮೀಣ ಭಾಗದಲ್ಲಿ ಕೃಷಿ ಶಾಲೆಗಳನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾರೆ. ದೇಶದಾದ್ಯಂತ ಸುಮಾರು 50,000 ಕೃಷಿ ಶಾಲೆಗಳನ್ನು ಸ್ಥಾಪನೆ ಮಾಡಿ ಆ ಮೂಲಕ ರೈತರಿಗೆ ಆಧುನಿಕ ಕೃಷಿ ಪದ್ಧತಿಯ ತರಬೇತಿಯನ್ನು ಕೊಡಬೇಕು. ಯಾವ ಕಾಲಕ್ಕೆ ಯಾವ ಬೆಳೆ ಬೆಳಿಬೇಕು ಅನ್ನೋದರ ಜೊತೆಗೆ ಬೀಜೋಪಚಾರದಿಂದ ಹಿಡಿದು ಎಲ್ಲ ರೀತಿಯ ವೈಜ್ಞಾನಿಕ ತರಬೇತಿಗಳು ರೈತರಿಗೆ ಸಿಗಬೇಕು. ಹಾಗೆ ಗ್ರಾಮೀಣ ಭಾರತದಲ್ಲಿ ಧಾನ್ಯ ಮತ್ತು ಮೇವು ಬ್ಯಾಂಕ್ ಆಗಬೇಕು. ಬೀಜ ಬ್ಯಾಂಕ್ನ ನಿರ್ಮಾಣದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಸುಧಾರಿತ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾಪಿಸಬೇಕು ಅಂತ ಆ ವರದಿ ಶಿಫಾರಸು ಮಾಡುತ್ತೆ. ಆದ್ರೆ ಈ ಪೈಕಿ ಯಾವ ಒಂದಾದರೂ ಇವತ್ತಿನವರೆಗೆ ಆಗಿದೆಯಾ? ಜೊತೆಗೆ ಕೃಷಿ ವಿಮೆಯ ಸುಧಾರಣೆಗಳ ಬಗ್ಗೆ ಕೂಡ ಈ ವರದಿ ಪ್ರಸ್ತಾಪ ಮಾಡುತ್ತೆ. ಹಾಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಈ ವರದಿ ಹೇಳುತ್ತೆ. ಅದಕ್ಕಾಗಿ ಒಂದು ನೀತಿ ಸಂಹಿತೆಯನ್ನು ರಚಿಸುವಂತೆ ಸ್ವಾಮಿನಾಥನ್ ವರದಿ ಶಿಫಾರಸನ್ನು ಮಾಡಿದೆ. ಹಾಗೆ ರಾಜ್ಯ APMC ಕಾಯ್ದೆಗಳಲ್ಲಿ ಗಣನೀಯ ಸುಧಾರಣೆಗಳನ್ನು ತಿದ್ದುಪಡಿಗಳನ್ನು ತರಬೇಕು ಅಂತ ಕೂಡ ಈ ವರದಿ ಹೇಳುತ್ತೆ. ಸ್ವಾಮಿನಾಥನ್ ವರದಿಯ ಮಾರುಕಟ್ಟೆ ಸುಧಾರಣೆಗಳನ್ನೇ 2020ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತರುವುದಕ್ಕೆ ಪ್ರಯತ್ನ ಪಡ್ತು. ಆದರೆ ಅದಕ್ಕೆ ಪಂಜಾಬ್, ಹರಿಯಾಣ ರೈತರು ಮತ್ತು ಮಂಡಿ ವರ್ತಕರು, ದಲ್ಲಾಳಿಗಳ ತೀವ್ರ ವಿರೋಧ ಪ್ರತಿಭಟನೆಗಳು ವ್ಯಕ್ತವಾದ ಕಾರಣದಿಂದ ಮಾರುಕಟ್ಟೆ ಸುಧಾರಣೆಗಾಗಿ ತರಲಾದ ಕೃಷಿ ಕಾಯ್ದೆಯನ್ನ ಸರ್ಕಾರ ವಾಪಸ್ಸು ಪಡಿಬೇಕಾಗಿ ಬಂತು. ಇನ್ನು ಕೃಷಿ ಉತ್ಪನ್ನಗಳ ಶೇಖರಣೆಗೆ ಒತ್ತು ಕೊಡುವ ಬಗ್ಗೆ ಪ್ರಸ್ತಾಪ ಮಾಡೋ ಈ ವರದಿ ಸೆಬಿ ತರದ ಸ್ವಾಯತ್ತ ಸಂಸ್ಥೆಯೊಂದರ ನಿಯಂತ್ರಣದಲ್ಲಿ ಕೃಷಿ ಸರಕು ಖರೀದಿ ವ್ಯವಸ್ಥೆ ಇರಬೇಕು ಅಂತ ಹೇಳಿದೆ. ಇನ್ನು ಸ್ವಾಮಿನಾಥನ್ ವರದಿ ಬೆಂಬಲ ಬೆಲೆಯ ನಿಗದಿ ಬಗ್ಗೆ ಏನನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಬೆಂಬಲ ಬೆಲೆಯ ವಿತರಣೆಯಲ್ಲಿ ಆಗ್ತಾ ಇರುವ ವಿಳಂಬವನ್ನು ತಪ್ಪಿಸುವ ಬಗ್ಗೆ ಮಾತ್ರ ತನ್ನ 2ನೇ ವರದಿಯಲ್ಲಿ ಆಯೋಗ ಪ್ರಸ್ತಾಪ ಮಾಡುತ್ತೆ. ಅಷ್ಟೇ ಹೊರತು ಬೆಂಬಲ ಬೆಲೆಯನ್ನ ಹೇಗೆ ನಿಗದಿ ಮಾಡಬೇಕು ಅನ್ನೋ ಬಗ್ಗೆ ಈ ಆಯೋಗದ ವರದಿ ಏನನ್ನು ಹೇಳಿಲ್ಲ. ಆದರೆ MSP ಅನುಷ್ಠಾನದಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ಈ ವರದಿ ಹೇಳುತ್ತೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಮುಂತಾದ ಕೆಲ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳಲ್ಲಿ MSP ಸುಧಾರಣೆಯ ಅಗತ್ಯಕ್ಕೆ ಈ ವರದಿ ಹೆಚ್ಚು ಒತ್ತನ್ನು ಕೊಡುತ್ತೆ. ಗೆಳೆಯರೆ, MSP ರೈತರ ಬೆಳೆಗೆ ತಗುಲುವ ವೆಚ್ಚದ ಮೇಲೆ 50% ನಿಗದಿಗೊಳಿಸಬೇಕು ಅಂತ ಹೇಳಿರುವುದು ಸ್ವಾಮಿನಾಥನ್ ಆಯೋಗದ ವರದಿ ಅಲ್ಲ. ಬದಲಿಗೆ ಅರ್ಥಶಾಸ್ತ್ರಜ್ಞ ಅಭಿಜಿತ್ ಸೇನ್ ನೇತೃತ್ವದ 2002ರಲ್ಲಿ ರಚಿಸಲಾದ ಸಮಿತಿ ಈ ಬಗ್ಗೆ ಶಿಫಾರಸನ್ನು ಮಾಡಿದೆ. ಇಲ್ಲಿ ಉತ್ಪಾದನಾ ವೆಚ್ಚದ ಮೇಲೆ ಬೆಲೆಯನ್ನ ನಿಗದಿಪಡಿಸೋದು ಕಾರ್ಖಾನೆಗಳಿಗೆ ಸರಿಯಾಗುತ್ತೆ. ಆದ್ರೆ ರೈತರ ವಿಷಯದಲ್ಲಿ ಇದು ಕಷ್ಟ. ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ಒಂದೇ ಬೆಳೆಯ ಉತ್ಪಾದನಾ ವೆಚ್ಚ ಒಂದೇ ಸಮಕ್ಕಿರುವುದಿಲ್ಲ. ಕೆಲ ಕಡೆಗಳಲ್ಲಿ ಕೂಲಿ ಹೆಚ್ಚಿರುತ್ತೆ, ಮತ್ತೆ ಕೆಲ ಕಡೆಗಳಲ್ಲಿ ರೈತ ಹೆಚ್ಚು ಖರ್ಚು ಮಾಡಬೇಕಾದ ಅಗತ್ಯ ಇರುತ್ತೆ. ಈಗ ನೋಡಿ, ಕರ್ನಾಟಕದಲ್ಲಿ ವಿದ್ಯುತ್ ಉಚಿತ ಆದ್ರೆ ಕೆಲ ರಾಜ್ಯಗಳಲ್ಲಿ ರೈತ ವಿದ್ಯುತ್ ಬಿಲ್ ಅನ್ನ ಭರಿಸಬೇಕಾಗಿ ಬರ್ತಾ ಇದೆ. ಇನ್ನು ಉತ್ತರದಲ್ಲಿ ಕಾರ್ಮಿಕರ ವೇತನ ಕಡಿಮೆ, ನಮ್ಮಲ್ಲಿ ಕೃಷಿ ಕಾರ್ಮಿಕರು ತುಂಬಾನೇ ತುಟ್ಟಿ. ಹೀಗಾಗಿ ಪ್ರೊಡಕ್ಷನ್ ಕಾಸ್ಟ್ ನಮ್ಮಲ್ಲಿ ಹೆಚ್ಚಾಗುತ್ತೆ. ಸೊ ಎಲ್ಲ ಪ್ರದೇಶಗಳಿಗೂ ಒಂದೇ ರೀತಿಯ ಉತ್ಪಾದನಾ ವೆಚ್ಚವನ್ನು ನಿಗದಿ ಮಾಡೋದು ಕಷ್ಟ. ಹೀಗಾಗಿ ಉತ್ಪಾದನಾ ವೆಚ್ಚದ ಮೇಲೆ 50% ಹೆಚ್ಚುವರಿ ಅನ್ನೋದು ಸರಿಯಲ್ಲ ಅನ್ನೋ ವಾದ ಕೂಡ ಇಲ್ಲಿದೆ. ಆದರೆ ರೈತರ ಬೆಳೆಗೊಂದು ನ್ಯಾಯಯುತ ಬೆಲೆ ಅಂತೂ ಸಿಗಲೇಬೇಕು. ಆ ಬೆಲೆ ಬಿತ್ತನೆಗೆ ಮೊದಲೇ ನಿರ್ಧಾರ ಆಗಬೇಕು ಮತ್ತು ಅಷ್ಟು ಹಣ ಖಚಿತವಾಗಿ ಸಿಗೋ ವ್ಯವಸ್ಥೆ ಕೂಡ ಆಗಬೇಕು. ಗೆಳೆಯರೆ, ರೈತ ಈ ದೇಶದ ಆರ್ಥಿಕತೆಯ ಬೆನ್ನೆಲುಬು ಕೂಡ. ಕೃಷಿ ಉತ್ಪಾದನೆ ಕಡಿಮೆ ಆಗ್ತಾ ಹೋದ್ರೆ ನಾವು ಆಹಾರ ಧಾನ್ಯಗಳನ್ನು ಆಮದು ಮಾಡ್ಕೋಬೇಕಾಗಿ ಬರುತ್ತೆ. ಹೇಳಿ ಕೇಳಿ ನಮ್ಮ ಜನಸಂಖ್ಯೆ ಈಗಾಗಲೇ 140 ಕೋಟಿಯನ್ನ ದಾಟಿದೆ. ಹೀಗಿರುವಾಗ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡದೇ ಇದ್ರೆ, ನಮಗೆ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನು ನಾವು ಇಲ್ಲೇ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರೆ ಭಾರತದ ಆರ್ಥಿಕತೆಗೆ ಜೀವ ಬರೋದಿಲ್ಲ. ಹೀಗಾಗಿ ಕೃಷಿಗೆ ಉತ್ತೇಜನ ಕೊಡಲೇಬೇಕು. ಆ ನಿಟ್ಟಲ್ಲಿ ಸರ್ಕಾರ ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗತ್ತೆ. ಆದ್ರೆ ಬರೀ ಬೆಂಬಲ ಬೆಲೆ ಅನ್ನೋದೊಂದೇ ಇದಕ್ಕೆ ಪರಿಹಾರ ಅಲ್ಲ. ಮಾರುಕಟ್ಟೆ ಸೃಷ್ಟಿಯ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಕಚೇರಿಗಳನ್ನ ಬಿಟ್ಟು ಹೊಲಗಳಿಗೆ ರೈತರ ನಡುವೆ ಬಂದು ಕೆಲಸ ಮಾಡೋ ಹಾಗೆ, ರೈತರಿಗೆ ಆಧುನಿಕ ತಂತ್ರಜ್ಞಾನದ ನೆರವು ಮತ್ತು ಅರಿವು ಸಿಗೋ ಹಾಗೆ ಮಾಡಬೇಕು. ಜೊತೆಗೆ ಕೇವಲ ಗ್ರಾಹಕರನ್ನ ಮಾತ್ರ ಗಮನದಲ್ಲಿಟ್ಟುಕೊಳ್ಳದೆ ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗೋ ಹಾಗೆ ಮಾಡೋ ಬಗ್ಗೆ ಸರ್ಕಾರ ಕಾರ್ಯಪ್ರವೃತ್ತ ಆಗಬೇಕಾಗಿದೆ. ಅದಕ್ಕಾಗಿ ಸಹಕಾರಿ ಕೃಷಿ ಕೂಡ ಶುರುವಾಗಬೇಕಾಗತ್ತೆ. ಇದೆಲ್ಲ ಬರೀ ಕೇಂದ್ರ ಸರ್ಕಾರದ ಕೆಲಸ ಅಲ್ಲ. ಕೃಷಿ ಅನ್ನೋದು ರಾಜ್ಯ ಹಾಗೂ ಕೇಂದ್ರ ಎರಡಕ್ಕೂ ಸಂಬಂಧಪಟ್ಟ ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ರೈತರ ಬದುಕುಗಳು ಹಸನಾಗೋದಕ್ಕೆ ಬೇಕಾದ ಒಂದಷ್ಟು ವ್ಯವಸ್ಥೆಗಳನ್ನಾದರೂ ಮಾಡಿಕೊಡ್ಲೇಬೇಕಾಗತ್ತೆ. ಇದು ಗೆಳೆಯರೆ, ಕೃಷಿ ಬೆಂಬಲ ಬೆಲೆ, ರೈತರ ಪ್ರತಿಭಟನೆ ಹಾಗೂ ಸ್ವಾಮಿನಾಥನ್ ವರದಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ
ಜೈ ಹಿಂದ್, ಜೈ ಕರ್ನಾಟಕ.